ಇದೇನು ದೇವಸ್ಥಾನವೋ ನಗರ ಪಾಲಿಕೆಯ ಕಸದ ಯಾರ್ಡೋ? ಸಾಸಲು ಗ್ರಾಮದಲ್ಲಿರುವ ಪ್ರಸಿದ್ಧ ದೇವಾಲಯಗಳ ಸ್ಥಿತಿ ಕೇಳೋರಿಲ್ಲ. ಮುಜರಾಯಿ ಇಲಾಖೆಗೆ ಒಳಪಟ್ಟ ದೇವಸ್ಥಾನಗಳಲ್ಲಿ ಭಾರೀ ಗೋಲ್ಮಾಲ್. ನಕಲಿ ಬಿಲ್ ಸೃಷ್ಟಿಸಿ 80 ಲಕ್ಷಕ್ಕೂ ಹೆಚ್ಚು ಹಣ ಪಂಗನಾಮ. ಏನು ದೇವಸ್ಥಾನದ ಅವ್ಯವಹಾರ ನಡೆದಿದೆ ಅಂತೇಳಿ ನಾವು ಇದೇ ಮಾನ್ಯ ತಹಸೀಲ್ದಾರ್ ಅರ್ಜಿ ಕೊಟ್ಟಿರ್ತೀವಿ. ಎಲ್ಲಿ ನೋಡಿದ್ರೂ ಕಸದ ರಾಶಿ, ಅಲ್ಲಲ್ಲೇ ಬಿದ್ದು ಕಾಲಿಗೆ ಸಿಕ್ಕಿಕೊಳ್ಳುವ ಪ್ಲಾಸ್ಟಿಕ್ ಕವರ್ಗಳು. ಇಲ್ಲಿ ಸ್ವಚ್ಛತೆ ಎಂಬುದೇ ಮರೀಚಿಕೆಯಾಗಿ ಹೋಗಿದೆ. ಇಲ್ಲಿನ ಆವರಣವನ್ನ ನೋಡಿದ್ರೆ ಇದೇನು ದೇವಸ್ಥಾನದ ಆವರಣವೋ ಅಥವಾ ಊರಿನ ಕಸವನ್ನ ಡಂಪ್ ಮಾಡುವ ಯಾರ್ಡೋ ಅನ್ನುವ ಅನುಮಾನ ಮೂಡುತ್ತೆ. ಹಾಗಿದೆ ಕಣ್ರಿ ಈ ದೇವಸ್ಥಾನದ ಪರಿಸ್ಥಿತಿ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸಾಸಲು ಗ್ರಾಮದಲ್ಲಿರುವ ಪ್ರಸಿದ್ಧ ಶ್ರೀ ಕ್ಷೇತ್ರ ಶಂಭುಲಿಂಗೇಶ್ವರ ಮತ್ತು ಸೋಮೇಶ್ವರ ಪುರಾತನ ದೇವಾಲಯಗಳು ಹೆಸರಿಗೆ ಮಾತ್ರ ಮುಜರಾಯಿ ಇಲಾಖೆಗೆ ಒಳಪಟ್ಟಿವೆ. ಈ ದೇವಸ್ಥಾನದಿಂದ ಬರುವ ಲಕ್ಷ ರೂಪಾಯಿ ಹುಂಡಿ ಹಣವನ್ನ ಮುಜರಾಯಿ ಇಲಾಖೆ ಎಣಿಸಿ ಜೇಬಿಗಿಳಿಸಿಕೊಳ್ಳುತ್ತಿದೆಯೇ ಹೊರತು ಈ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಕ್ಯಾರೆ ಎನ್ನುತ್ತಿಲ್ಲ ಎನ್ನುವುದಕ್ಕೆ ಈ ದೃಶ್ಯಗಳೇ ಬಲವಾದ ಸಾಕ್ಷಿ. ಬಯಲು ಸೀಮೆಯ ಶ್ರೀ ಕುಕ್ಕೆ ಎಂದೇ ಖ್ಯಾತಿ ಹೊಂದಿರುವ ಸೋಮೇಶ್ವರ ಹಾಗೂ ಶಂಭುಲಿಂಗೇಶ್ವರ ದೇವಾಲಯಗಳ ಸ್ಥಿತಿ ನಿಜಕ್ಕೂ ಶೋಚನೀಯ ಕಣ್ರಿ. ಇಂತಹ ದೇವಸ್ಥಾನದ ಅಭಿವೃದ್ಧಿ ಹಾಗೂ ನಿರ್ವಹಣೆಗೆ ಮುಜರಾಯಿ ಇಲಾಖೆ ಹಣವನ್ನೇನೋ ಬಿಡುಗಡೆ ಮಾಡಿದೆ. ಆದರೆ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಮಾತಿನ ಹಾಗೆ ಸರ್ಕಾರ ನೀಡಿದ ಹಣವನ್ನ ಸ್ಥಳೀಯ ಹಾಗೂ ತಾಲೂಕಿನ ಅಧಿಕಾರಿಗಳು ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದು ಗ್ರಾಮಸ್ಥರ ಆರೋಪ. ನಿಲ್ಸಿತ್ತು ಅಂದ್ರೆ ಎಲ್ಲ ಕಾರಣ ಏನಿದೆ, ಯಾವ್ದು ಖರ್ಚಾಗಿದೆ, ಇಷ್ಟು ಏನು ಅವ್ಯವಹಾರದಲ್ಲಿ ಯಾರ್ಯಾರು ಭಾಗಿಯಾಗವ್ರೆ ಅವ್ರ ಮೇಲೆ ಎಲ್ಲ ಕಾನೂನು ಕ್ರಮ ಕೈಗೊಂಡು ನೀವು ಉಂಡಿ ಹೊಡೀರಿ ಅಂತೇಳಿ ನಾವು 3 ತಿಂಗಳಿಂದ ನಿಲ್ಸಿದ್ವಿ. ಅದಾದಮೇಲೆ ನಾವು ಮನವಿ ತಹಸೀಲ್ದಾರರು ಯಾವುದೇ ಇದುವರೆಗೂ ನಮ್ಮ ದೇವಸ್ಥಾನದಲ್ಲಿ ಏನು ಮುಜರಾಯಿ ಇಲಾಖೆಗೆ ಹೋದ ತದನಂತರ ಇದುವರೆಗೂ ಯಾವುದೇ ಪೂರ್ವಭಾವಿ ಸಭೆ ಇದುವರೆಗೂ ನಿಂತಿಲ್ಲ. ಈ ವರ್ಷ ಮಾತ್ರ ನಿಂತಿದೆ. ಯಾಕೆ ಅಂದರೆ ಇವರು ಗ್ರಾಮಸ್ಥರು ಹಿಡ್ಕೋತಾರೆ, ನಾವು ಅಲ್ಲಿ ಹೋದರೆ ಲೆಕ್ಕ ಕೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಪೂರ್ವಭಾವಿ ಸಭೆನೇ ಮಾಡಲಿಲ್ಲ. ಯಾವುದು ಇದೆಲ್ಲ ವಿಎದೇ ಕೆಲಸ ಆಯಿತು. ಈಗ ಯಾಕೆಂದರೆ ಅವ್ನು ತಿಂದಿರೋದು ಜಾಸ್ತಿ ವಿಎ ಮತ್ತು ಪೂರ್ಣಿಮಾ, ಅದಕ್ಕೆ ಸಪೋರ್ಟ್ ಕೊಟ್ಟಿರೋ ತಹಸೀಲ್ದಾರರು. ಅಂದಿನ ತಹಸೀಲ್ದಾರ್ ಎಲ್ಲರೂ ಸೇರಿದಂಗೆ, ಇವರೊಬ್ಬರೇ ಅಂತಲ್ಲ, ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಇವರೆಲ್ಲ ಏನು ನ್ಯಾಯ ಕೇಳ್ತಾರೆ, ಇದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಅಂತೇಳಿ ಇವರು ಮುಂದೂಡ್ತಾನೆ ಬಂದರು, ಹುಂಡಿ ತುಂಬ್ತಾನೆ ಬಂದರು. ನಂತರ ನಾವು ತಹಸೀಲ್ದಾರು ಗ್ರಾಮಕ್ಕೆ ಬಂದರು 2ನೇ ವಾರ ಆದ ನಂತರ. ಆಮೇಲೆ ಇಲ್ಲಿಗೆ ಗಲಾಟೆ ನಡೀತು, ಅವ್ರಿಗೂ ನಮಗೂ ಸಂಘರ್ಷ ಆಯಿತು. ಆಗ ಸುಮಾ ಮೇಡಮ್ ಇದ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಅವರು ಇವ್ರ ಮೇಲೆ FIR ಮಾಡಿ ಅಂತ ಹೇಳಿದಾಗ ತಹಸೀಲ್ದಾರು ಅವರು ಒಪ್ಪಲಿಲ್ಲ. ಅವ್ರು ಕೇಳ್ತಾ ಇರೋದು ಕಾನೂನು ಸರಿಯಾಗಿದೆ, ನೀವು ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಅವರು ನಮ್ಮ ಮಧ್ಯೆ ಸಂಧಾನ ಮಾಡಿ ಒಂದು 3 ದಿವಸದಲ್ಲಿ ನಿಮಗೆಲ್ಲ ರೈಟಿಂಗಲ್ಲಿ ಕೊಡಿ, ಅವ್ರು 3 ದಿವಸದಲ್ಲಿ ನಿಮ್ಗೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ನಾವು 3 ದಿವಸ ಅಲ್ಲ 1 ತಿಂಗಳಾಯಿತು ಇವ್ರಿಗೆ ಅರ್ಜಿ ಕೊಟ್ಟು, ಇದುವರೆಗೂ ಯಾವುದೇ ಉತ್ತರ ತಹಸೀಲ್ದಾರಿಂದ ಬಂದಿಲ್ಲ. ಹೀಗೆ ದೇವಸ್ಥಾನದ ಅಭಿವೃದ್ಧಿ ಮತ್ತು ನಿರ್ವಹಣೆ ಹೆಸರಿನಲ್ಲಿ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಲಕ್ಷ ಹಣವನ್ನ ಪಂಗನಾಮ ಹಾಕಿದ್ದಾರೆ. ದೇವಾಲಯದ ಹೆಸರಿನಲ್ಲಿ ನಕಲಿ ಬಿಲ್ ಸೃಷ್ಟಿಸಿ 80 ಲಕ್ಷಕ್ಕೂ ಹೆಚ್ಚು ಹಣವನ್ನ ಗೋಲ್ಮಾಲ್ ಮಾಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಮಾಹಿತಿ ಮಾತ್ರ ಕೊಟ್ಟಿದ್ದಾರೆ. ನಮಗೆ ಇನ್ನೂ ಹಲವಾರು ದಾಖಲಾತಿಗಳನ್ನ ನಮಗೆ ಕೊಡ್ತಾ ಇಲ್ಲ. ಕೊಟ್ಟಿರುವಂತ ದಾಖಲಾತಿಗಳೆಲ್ಲ ಸಿಕ್ಕಿದೆ. 1 ಕೋಟಿ ವ್ಯವಹಾರ ನಡೆದಿದೆ. ಪ್ರಸನ್ನ ಕುಮಾರ್ ಕಾರಣ ಆಗಿದ್ದಾನೆ. ಅದ್ರ ಜೊತೆಗೆ ಗುಮಾಸ್ತೆ ಪೂರ್ಣಿಮಾ ಮತ್ತೆ ಕಾರಣ ಆಗಿದ್ದಾಳೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯನ ಹೆಸರಲ್ಲಿ ಆಗಿದೆ, ಅವರ ಅಣ್ಣನ ಹೆಸರಲ್ಲಿ ಆಗಿದೆ. ಮತ್ತೆ ಈಗ ಹಲವಾರು, ಆಮೇಲೆ ಶ್ರೀನಾಥ ಅನ್ನೋ ಹುಡುಗ ಅವ್ನು JCPನೇ ಮಡಿಕೊಂಡಿಲ್ಲ, ನಾನು ನನ್ನ ಹೆಸರಲ್ಲಿ ಹೆಂಗೆ ಬಿಲ್ ಮಾಡಿದ್ದಾರೆ ಅಂತ ಹೇಳ್ದ ಮೊನ್ನೆ. ಇಲ್ಲೇ ಬಂದು ನೇರವಾಗಿ ಈಗ ಅವನ ಹೆಸರಲ್ಲಿ ಬಿಲ್ ಆಗಿದೆ. ಸುಮಾರು ಸೌಂಡ್ ಸಿಸ್ಟಮು ಮತ್ತೆ ಮ್ಯೂಸಿಕ್ ಸಿಸ್ಟಮು ಅದು ಇದು ಅಂತ ಆಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದಾರೆ, ಅದೇ ಅವ್ರು ಎಲ್ಲಿ ಬಂದೇ ಇಲ್ಲ. ಮಕ್ಳುಗಳು ಇಲ್ಲೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾರೆ, ಅದರಲ್ಲೂ ಬಿಲ್ ಆಗೈತೆ ಅಂತ ಅಂದ್ರೆ ನಾವು ಎಂತ ವಿಪರ್ಯಾಸ, ನಮ್ಮ ಕಣ್ಮುಂದೆ ಆಗಿರುವಂತ ವಿಚಾರಗಳೇನು? ಇದನ್ನು ಪ್ರಶ್ನಿಸಿ ಇವರ ಕರ್ಮಕಾಂಡವನ್ನು ಬಯಲಿಗೆಳೆದ ಗ್ರಾಮಸ್ಥರ ಮೇಲೆ FIR ಹಾಕುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಲೂಟಿಕೋರರ ವಿರುದ್ಧ ಸೂಕ್ತ ಮತ್ತು ಕಠಿಣ ಕ್ರಮ ಕೈಗೊಂಡು ತನಿಖೆ ನಡೆಸಬೇಕೆಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಅಭಿವೃದ್ಧಿಗೆ ಯಾವುದಕ್ಕೆ ಆದರೂ ಹಣ ಆಗ್ತಾ ಇರೋದು ಶಾಸಕರೇ.
ಅದು ಯಾವುದೇ ಒಂದು ಸಣ್ಣದು ಒಂದು 100 ರೂಪಾಯಿ ಕಾರ್ಯಕ್ರಮ ಆದರೂ 10 ಜನ 10 ರೂಪಾಯಿ 10 ರೂಪಾಯಿ ಹಾಕಿ ಕಾರ್ಯಕ್ರಮ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಬೆಳಗಿನ ಪೂಜೆಯಿಂದ ಹಿಡಿದು ಯಾವುದೇ ಆಗಬೇಕಾದ್ರೆ ಏನಾದ್ರು ಒಂದು ಇವೇನು ಈ ಗ್ರಾಮದಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಆಗೋದೆ ಅಂದರೆ ಗ್ರಾಮದವ್ರು ಮಾಡಿರೋದೇ ಹೊರತು ಅಧಿಕಾರಿಗಳಿಂದಾಗಲಿ ಮುದ್ರಾ ಇಲಾಖೆಗಳಿಂದಾಗಲಿ ಯಾವುದೂ 10 ರೂಪಾಯಿ ಏನೂ ಬಂದಿಲ್ಲ. ಇದು ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದೊಂದು ಕೋಟಿದು ಕೆಲಸ ಆಗ್ತಾ ಇದೆ. ಇನ್ನೆಲ್ಲ ಬೋಗಸ್ ಬಿಲ್ ಮಾಡಿ ಇವರು ಅಧಿಕಾರಿಗಳೇ ತಿಂದಿರೋದೇ ಹೊರತು ಸಾಸ್ಲು ಗ್ರಾಮದಲ್ಲಿ ಯಾವುದೇ ಲೋಪದೋಷ ಇಲ್ಲ. ಯಾರೋ ಒಬ್ರು ಸಣ್ಣ ಪುಟ್ಟ ಒಂದಿಬ್ರು ಸೇರ್ಕೊಂಡಿರ್ಬೋದು ಒಬ್ಬ ಇಬ್ಬ, ಅದನ್ನು ಬಿಟ್ರೆ ಇದು ಯಾರೂ ಇಲ್ಲ. ಹಾಗಾಗಿ ಇದಕ್ಕೆ ಮೊದಲು ಈಗ ನಾವು ಕೇಳೋವಂಥದ್ದು ಏನು ಅಂದರೆ ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ಮನವಿ ಮಾಡೋದೇನು ಅಂದರೆ ಈ ದೇವಾಲಯಕ್ಕೆ ನ್ಯಾಯ ಕೊಡಿಸ್ಬೇಕು. ಈ ಮೊದಲು ಈ ಅಕ್ರಮವಾಗಿ ಏನು ಪ್ರವೇಶ ಮಾಡ್ತಾರೋ ರಾಜಕಾರಣಿಗಳನ್ನ ಮಾತು ಕಟ್ಕೊಂಡು ಆ ರಾಜಕಾರಣಿಗಳಿಗೂ ಒಂದಿಷ್ಟು ತಗುಲ್ತದೆ. ಅದೇನೇ ಆದರೂ ಅದೆಷ್ಟೇ ಭ್ರಷ್ಟಾಚಾರ ನಡೆದರೂ ಜನರ ನಂಬಿಕೆಯ ಮೂಲವಾಗಿರುವ ದೇವಸ್ಥಾನಗಳನ್ನು ಇಷ್ಟು ಕೆಟ್ಟ ಸ್ಥಿತಿಗೆ ತಂದಿರುವ ಮುಜರಾಯಿ ಇಲಾಖೆ ಅದು ಯಾವಾಗ ಬುದ್ಧಿ ಕಲಿಯುತ್ತೋ ಗೊತ್ತಿಲ್ಲ. ಇನ್ನಾದರೂ ಮುಜರಾಯಿ ಇಲಾಖೆ ಎಚ್ಚೆತ್ತುಕೊಂಡು ಮುಂದೆ ಈ ರೀತಿಯ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಲಿ ಎಂಬುದೇ ಕರ್ನಾಟಕ ನ್ಯೂಸ್ನ ಆಶಯ. ಕರ್ನಾಟಕ ನ್ಯೂಸ್, ಮಂಡ್ಯ.